ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ವಿಶೇಷ ಮತಪಟ್ಟಿ ಪರಿಷ್ಕರಣೆ ರಾಜ್ಯದಲ್ಲಿ ನಡೀತಿದೆ. 30 ದಿನಗಳ ಕಾಲ ಈ ಒಂದು ಮತಪಟ್ಟಿ ಪರಿಷ್ಕರಣೆ ನಡೀತಿರ್ತಕ್ಕಂಥದ್ದು. SIR ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈಗಾಗಲೇ SIR ಕರ್ನಾಟಕ ರಾಜ್ಯದಲ್ಲಿ ಅಲ್ಚಲ್ ಎಬ್ಬಿಸಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇನ್ನಿಲ್ಲದೆ ನಿದ್ದೆಗೆಡಿಸಿರ್ತಕ್ಕಂಥದ್ದು SIR. ಅಲ್ಪಸಂಖ್ಯಾತ ಮತಗಳನ್ನೇ ನಂಬಿ ಅಲ್ಪಸಂಖ್ಯಾತ ಓಲೈಕೆಯ ಪಾಲಿಟಿಕ್ಸ್ ಮಾಡಿದ ಪರಿಣಾಮ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಯಾವ ರೀತಿ ಅಧಿಕಾರನ ಕಳೆದುಕೊಳ್ತು ಅಂತೇಳಿ ಆ ತುಷ್ಟೀಕರಣ ರಾಜಕಾರಣದ ಫಲವನ್ನು ಇವತ್ತು ಅನುಭವಿಸ್ತಿದ್ದಾರೆ ಅಂತೇಳಿ ಇಡೀ ದೇಶ ಮಾತನಾಡ್ತಿರ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷ ಆಮ್ ಆದ್ಮಿ ಪಾರ್ಟಿ ಹೇಳ್ತಿರ್ತಕ್ಕಂಥದ್ದು. ಇದರ ನಡುವೆ ಕರ್ನಾಟಕದಲ್ಲಿ ಮತಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟ ಹಾಗೆ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು. ಮದುವೆ ಮಂಟಪಗಳಲ್ಲಿ, ಯಾವುದೋ ಹಾಲ್ಗಳಲ್ಲಿ, ಮಸೀದಿಗಳಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ ನಡೀತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಸವಾಲು ಒಡ್ಡಿದೆಯಾ ಅಂತ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಬಹುತೇಕ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ದೂರು ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ದೂರು ಕೊಟ್ಟಿದ್ದಾರೆ, ಶೋಭಾ ಕರಂದ್ಲಾಜೆ ದೂರು ಕೊಟ್ಟಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷ ದೂರು ಕೊಟ್ಟಿರ್ತಕ್ಕಂಥದ್ದು. ರಾಮನಗರದಲ್ಲಿ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ತವರೂರಿನಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಯಾವುದೋ ಒಂದು ಚೌಲ್ಟ್ರಿಯಲ್ಲಿ ನಡೀತಿದೆ ಅಂತೇಳಿ ದಾಖಲೆ ಸಮೇತ HD ಕುಮಾರಸ್ವಾಮಿ ಅವರು ವಿಡಿಯೋವನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ST ಸೋಮಶೇಖರ್ ಅವರು ಈ ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದರು. ಈಗ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಸೋಮಶೇಖರ್ ಅವರ ಕ್ಷೇತ್ರದಲ್ಲೂ ಕೂಡ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ನಡೀತಿದೆ ಅಂತೇಳಿ ವಿಡಿಯೋ ಸಮೇತ ಶೋಭಾ ಕರಂದ್ಲಾಜೆ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಅಲ್ಲಲ್ಲಿ ಎಲ್ಲೊಂದು ಕಡೆ ಬಾಂಗ್ಲಾ ವಲಸಿಗರನ್ನ ಸೇರಿಸ್ಕೊಳ್ತಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಎಸ್, ವಿಶೇಷ ಮತಪಟ್ಟಿ ಪರಿಷ್ಕರಣೆ ನಡೆಯಬೇಕಾಗಿರ್ತಕ್ಕಂಥದ್ದು. ಯಾಕಂತೇಳಿದರೆ ನೀವು ಈ ದೇಶದ ಮತದಾರ ಆಗಬೇಕಂತೇಳಿದ್ರೆ ನಿಮ್ಮಲ್ಲಿ ದಾಖಲೆಗಳಿರಬೇಕು. ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾರೂ ಕೂಡ ವಾಸಕ್ಕೆ ಯೋಗ್ಯರಲ್ಲ ಅಂತಲೇ ಅರ್ಥ. ಈ ದೇಶದ ಪ್ರಜೆಗಳಾಗಿದ್ದರೆ ಎಲ್ಲರ ಬಳಿ ಕೂಡ ದಾಖಲಾತಿಗಳು ಇರ್ತವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಂಗ್ಲಾದ ರೋಹಿಂಗ್ಯಾ ಮುಸ್ಲಿಮರು, ಬಾಂಗ್ಲಾ ವಲಸಿಗರ ಸಂಖ್ಯೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿದೆ ಅಂತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಕೆಲವು ಕಡೆ ಅಪರಾಧಗಳ ನಡೆಯಲು ಕೂಡ ಈ ವಲಸಿಗರು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಇದು ಉತ್ತರ ಭಾರತೀಯರು ಕೂಡ ಲಕ್ಷಾಂತರ ಮಂದಿ ಕರ್ನಾಟಕದಲ್ಲಿ ವಾಸ ಇದ್ದಾರೆ, ಆದರೆ ಅವರು ಕರ್ನಾಟಕದ ಮತದಾರ ಆಗಿಲ್ಲ. ಆದರೆ ಎಲ್ಲ ಒಂದು ಕಡೆ ಯಾರು ನಿಜವಾದ ಮತದಾರರು, ಯಾರು ಫೇಕ್ ಮತದಾರರು, ಯಾರು ವಲಸಿಗರು ಎಲ್ಲವನ್ನು ಪತ್ತೆ ಹಚ್ಚಲಿಕ್ಕೆ SIR ಸಹಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಂತ ಭಾರತೀಯ ಜನತಾ ಪಕ್ಷ SIRನ ಮಾಡ್ತಿಲ್ಲ, ಕೇಂದ್ರ ಚುನಾವಣಾ ಆಯೋಗ ಮಾಡ್ತಿರ್ತಕ್ಕಂಥ ಈ ಪ್ರಕ್ರಿಯೆ ಈಗಾಗಲೇ ಈ ಹಿಂದೆ ಕೂಡ 9 ಬಾರಿ SIR ನಡೆದಿರ್ತಕ್ಕಂಥದ್ದು. ಈ ಎಲ್ಲದ್ರ ಬಗ್ಗೆ ನಾವು ಇವತ್ತು ಮುಕ್ತವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ಯಾಕಂತೇಳಿದ್ರೆ ಯಾರು ನಿಜವಾದ ಮತದಾರ ಅನ್ನೋದು ಪತ್ತೆ ಹಚ್ಚಬೇಕಾಗಿದೆ. ಒಂದು ಕಡೆ SIRನ ವಿರೋಧಿಸ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಒಳಗೊಳಗೆ ಸಂತೋಷ ಕೂಡ ಆಗ್ತಿದೆ. ಯಾಕಂತೇಳಿದ್ರೆ ಗ್ಯಾರಂಟಿಯ ಹೊಡೆತ ಕಾಂಗ್ರೆಸ್ನ ಆಡಳಿತವನ್ನು ನಡೆಸಲಿಕ್ಕೆ ಆಗ್ತಿಲ್ಲ ಅಂಥೇಳಿ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದೇ ಕಾರಣಕ್ಕಾಗಿ SIR ಕಾಂಗ್ರೆಸ್ಗೆ ಅತಿ ದೊಡ್ಡ ನೆರವು ನೀಡುತ್ತೆ ಅಂತ ಹೇಳ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತದಾರ ಅಲ್ಲದವರಿಗೆ ಗ್ಯಾರಂಟಿ ಇಲ್ಲ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಎಸ್, ನಮ್ಮ ಜೊತೆ ಮಾತನಾಡಲಿಕ್ಕೆ ಇವತ್ತು ಅನೇಕ ನಾಯಕರುಗಳು ಬಂದಿದ್ದಾರೆ. ಭಾರತೀಯ ಜನತಾ ಪಕ್ಷ, ಆಮ್ ಆದ್ಮಿ ಪಾರ್ಟಿ, JDS ಮತ್ತು ಕಾಂಗ್ರೆಸ್ನ ನಾಯಕರುಗಳು ಬಂದಿರತಕ್ಕಂಥದ್ದು. ನಾನು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಆಗಿರ್ತಕ್ಕಂಥ ಚೀನಾರಾಮ್ ಬಳಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಚೀನಾರಾಮ್ರವರೇ, ಕರ್ನಾಟಕದಲ್ಲಿ SIR ಯಾಕೆ ಹೆಚ್ಚು ಅವಶ್ಯಕ? ಇವತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು 1952ರಲ್ಲಿ ಮೊದಲನೇ ಚುನಾವಣೆ ಪ್ರಾರಂಭ ಆಯಿತು, ಸಾರ್ವತ್ರಿಕ ಚುನಾವಣೆ. ಅಲ್ಲಿಂದ ಇಲ್ಲಿವರೆಗೂ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಹಕ್ಕು ಏನಂದರೆ ಮತದಾನದ ಹಕ್ಕು. ರಾಷ್ಟ್ರಪತಿಗೂ ಒಂದೇ ಮತದಾನ, ರಾಜ್ಯಪಾಲರಿಗೂ ಒಂದೇ ಮತದಾನ, ಮುಖ್ಯಮಂತ್ರಿಗೂ ಒಂದೇ, ಪ್ರಧಾನಮಂತ್ರಿಗೂ ಒಂದೇ ಮತದಾನ, ಚಪ್ಪಲಿ ಹೊಲಿತಕ್ಕಂಥ ಕೂಲಿ ಮಾಡೋಂಥವನಿಗೂ ಒಂದೇ ಮತದಾನ. ಈ ಮತದಾನದ ಪಾವಿತ್ರ್ಯತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬ ನಾಗರಿಕರು ಕೊಟ್ಟಿದ್ದಾರೆ. ಈ ನಾಗರಿಕರು ಪ್ರತಿಯೊಬ್ಬರು ನಡೆಸಬೇಕಾಗಿರ್ತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಈ ಚುನಾವಣೆಗಳಲ್ಲಿ ನಮ್ಮ ಮತ ಚಲಾಯಿಸೋದ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮಗಿದೆ. ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು, ಈಗ ನಮ್ಮ ಪ್ರಕಾಶ್ ರಾಜು 4 ಮತದಾನಗಳು ಇಟ್ಕೊಂಡಿದ್ದಾರೆ. 4 ಮತಪತ್ರಿಕೆಯಲ್ಲಿ ಅವ್ರ ಫೋಟೋ ಇದೆ. ಅವ್ರ ಮೇಲೆ ಈಗಾಗಲೇ ವಾರಂಟ್ ಇಶ್ಯೂ ಆಗಿದೆ. ಒಬ್ಬ ವ್ಯಕ್ತಿ 4 ಮತದಾನ ಇಟ್ಕೋಬಾರ್ದಂಥ ಸಾಮಾನ್ಯ ಜ್ಞಾನ ಇಲ್ಲದಿರ್ತಕ್ಕಂಥ ಪ್ರಕಾಶ್ ರಾಜು ನೇರವಾಗಿ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ನೇರವಾಗಿ BJP ವಿರುದ್ಧವಾಗಿ ಮಾತಾಡ್ತಾರೆ. ಇಷ್ಟೆಲ್ಲ ಮಾತಾಡೋಂಥವ್ರಿಗೆ ಸಾಮಾನ್ಯ ಜ್ಞಾನ ಬೇಡವೇನು? ಅವ್ರು ಯಾಕೆ ಅವರು 4 ಮತದಾನ ಇಟ್ಕೋಬೇಕು? ಒಬ್ಬ ವ್ಯಕ್ತಿ 1 ಮತದಾನ ಚಲಾಯಿಸಬೇಕು. 2, 3, 4 ಅಂತ ಅವರೊಬ್ಬರೇ ಇಟ್ಕೊಂಡಿದ್ದಾರೆ. ಅದೇ ರೀತಿ ಭಾಳಷ್ಟು ಸಂಖ್ಯೆಯಲ್ಲಿ ಈ ಕೆಲಸ ಆಗ್ತಾಯಿದೆ. ಅದಕ್ಕೆ ಮೀಸಲಾತಿಯನ್ನು ಈ ಮತದಾನದ ಹಕ್ಕನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು. ಇವತ್ತು ಮತದಾನವನ್ನು ಕೊಡಬೇಕು ಅಂತ ಹೊರಟಿದ್ದಾರೆ. ಈ ಎಲ್ಲ ಮತದಾರರ ಪಟ್ಟಿನಲ್ಲಿ ಯಾರು ಅರ್ಹರಿದ್ದಾರೆ ಅವ್ರು ಇರಬೇಕು. ಬಾಂಗ್ಲಾದೇಶದ ವಲಸಿಗರು ಈ ದೇಶದಲ್ಲಿ ಬಂದಿರತಕ್ಕಂಥವ್ರು,
ಅವ್ರಿಗೆ ನಾವು ಮತದಾನ ಹಕ್ಕನ್ನು ಕೊಡಬೇಕೇನು? ಇವತ್ತು ಯಾರ ಮತದಾನ ಇವತ್ತು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ 50 ಲಕ್ಷ ಮತದಾರರು ಇವತ್ತು ಇವಾಗ ನೋಡಿ, ನನ್ನ ಮನೆಯಲ್ಲಿ ನಾನು ಮನೆಯದೇ ಮಾತಾಡ್ತೀನಿ. ಬಿಡಿ ಅವ್ನು ಮಾತಾಡ್ಬಿಡಿ. ಈಗ ನನ್ನ ಮನೆಯಲ್ಲಿ 4 ಮತ ಐದು ಮತದಾರರು ಅಲ್ಲ. ಈಗ ನಾವು ಕೇಳ್ತಕ್ಕಂಥದ್ದು ಇಷ್ಟೇನೆ, ಯಾರು ನಮ್ಮ ಮನೇಲಿ 5 ಮತ, ನಮ್ಮ ಅಣ್ಣ ಸತ್ತೋಗಿದ್ದಾರೆ, ನಮ್ಮ ದೊಡ್ಡಣ್ಣ ಸತ್ತೋಗಿದ್ದಾರೆ, ನಮ್ಮ ಅಮ್ಮ ಸತ್ತೋಗಿದ್ದಾರೆ, ನಮ್ಮ ಅಪ್ಪ ಸತ್ತೋಗಿದ್ದಾರೆ, ನಮ್ಮ ಅಕ್ಕ ಸತ್ತೋಗಿದ್ದಾರೆ, 5 ಮತದಾರರು ನಮ್ಮ ಮನೇಲಿ ಇದ್ದಾರೆ, ಹೆಸರಿದೆ, ಅದು ಸತ್ತೋಗಿದ್ದಾರೆ. ಅವ್ರು ತೆಗಿಬೇಕಾ ಬೇಡ? ತೆಗಿಬೇಕಂತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾಗ ತೆಗಿಲೇಬೇಕು. ಮತ್ತೆ ಮಾತಾಡ್ತೀನಿ. ಚುನಾವಣಾ ಆಯೋಗ ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿದೆ ಅಂತೇಳಿ ವಿಪಕ್ಷಗಳು ಗಂಭೀರ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಮತದಾರರನ್ನ, ಆಮ್ ಆದ್ಮಿ ಮತದಾರರನ್ನ ಎಲ್ಲೊಂದ್ ಕಡೆ ಮತದಾನದಿಂದ ವಂಚಿತರನ್ನಾಗಿ ಮಾಡುವ ಮುಖಾಂತರ ಚುನಾವಣೆ ಗೆಲ್ಲಲಿಕ್ಕೆ ಸಹಾಯ ಮಾಡ್ಕೊಳ್ತಿದೆ SIR ಅಂತೇಳಿ ಆರೋಪಗಳು ಇರ್ತಕ್ಕಂಥದ್ದು. ಇದರ ಭಾಗವಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಆರೋಪಗಳು ಬಂದಿರ್ತಕ್ಕಂಥ. ಆದರೆ ಈ ದೇಶದಲ್ಲಿ ವಿಶೇಷ ಮತಪಟ್ಟಿಗಳ ಪರಿಷ್ಕರಣೆ ಆಗಬೇಕಾಗಿರ್ತಕ್ಕಂಥ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸರ್, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಸರ್, ಈಗ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ರಾಮನಗರದ ಘಟನೆ ರಾಮನಗರದಲ್ಲಿ ಘಟನೆ ಆಯ್ತು. ವಾರ್ಡ್ ನಂಬರು ಟಿಪ್ಪು ನಗರ ವಾರ್ಡ್ ನಂಬರು 90, 91, 92 ಇದ್ದಲ್ಲಿ ವಾರ್ಡಲ್ಲಿ ಏನಾಗಿದೆ, ಆ ವಾರ್ಡಲ್ಲಿ ಒಂದು ಸಮುದಾಯ ಭವನ ಚೌಟ್ರಿಯಲ್ಲಿ ಮತ ಪರಿಷ್ಕರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿರುವಂತ DC ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರಿಕಾರ್ ಅವರು ನೇರವಾಗಿ ಕಾರಣ. ಯಾಕೆ ಅಂದ್ರೆ ಏನು BLO ಇದ್ದಾರೆ, ಸರಿಯಾದ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ. ತಾಲೂಕು ತಹಸೀಲ್ದಾರ್ ಕೂಡ ಏನು ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿ ಇದ್ದಾರೆ, ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಜಿಲ್ಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯ ಚುನಾವಣಾಧಿಕಾರಿ ಅನುಭವ್ ಕುಮಾರ್ ಅವ್ರನ್ನ ವರ್ಗಾವಣೆ ಮಾಡಿ, ದಯವಿಟ್ಟು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಹಿಂಗೆ ಬೇರೆ ಅಧಿಕಾರಿನ ನೇಮಕ ಮಾಡಿದ್ರು, ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮಾಡಬೇಕು. ಯಾಕೆ ಅಂದ್ರೆ ಸಮುದಾಯ ಭವನ ಇರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಮತ್ತೆ ಮಠ ಮಂದಿರಗಳು ಇರ್ಬೋದು, ಇವತ್ತು ಬಾಂಗ್ಲಾದೇಶ ವಲಸಿಗರನ್ನ ಇರ್ಬೋದು, ಇವ್ರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೋಸ್ಕರ ಮೂಲ ನಿಯಮ SIR ನ ಮೂಲ ನಿಯಮ ಏನಿದೆ, ಒಬ್ಬ ಅರ್ಹ ಮತದಾರನ ಇದು ಪ್ರತ್ಯಕ್ಷವಾಗಿ ಭೇಟಿ ಮಾಡಬೇಕು. ಅವನು ಬದುಕಿದಾನ, ಸತ್ತಿದಾನ, ವರ್ಗಾವಣೆ ಆಗಿದ್ದಾನ ಅನ್ನೋದನ್ನ BLOಗಳು BLAಗಳ ಸಹಾಯ ತಗೊಂಡು ಮತ ಪರಿಷ್ಕರಣೆ ಮಾಡಬೇಕು ಅಂತ ಇರೋದು. ನೀವು ಮನೆ ಭೇಟಿ ಕೊಟ್ಟ ಮೇಲೆ ಸ್ಟಿಕ್ಕರ್ ಅಂಟಿಸ್ಬೇಕು. ಯಾರು ಖುದ್ದಾಗಿ ಸ್ಟಿಕ್ಕರ್ ಅಂಟಿಸ್ಬೇಕು, ಯಾರು ಮನೇಲಿದ್ದಾರೆ ಅವ್ರಿಗೆ ಸ್ಕ್ವೇರ್ ಟೇಪ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಯಾರಿಲ್ಲ ಮನೆಗೆ ರೌಂಡ್ ಸರ್ಕಲ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಅದು ಖುದ್ದಾಗಿ ಮನೆ ಭೇಟಿ ಕೊಟ್ಟು ಪರಿಷ್ಕರಣೆ ಮಾಡಬೇಕು. ಇದು ವಿಶೇಷ ಪರಿಷ್ಕರಣೆ. ಇದನ್ನ ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿ ಹೋಗ್ತೀವಲ್ಲ, ಆ ರೀತಿ ಮಾಡೋದಲ್ಲ. ಗಾಂಧಿ ಬಜಾರ್ಗೆ ಹೋಗಿ ಬಟ್ಟೆ ಖರೀದಿ ಮಾಡ್ದಂಗಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ತಾಲೂಕು ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಬಳಸ್ಕೊಂಡು BLOಗಳನ್ನ ಬಳಸ್ಕೊಂಡು ಅಕ್ರಮ ಮಾಡ್ತಾ ಇದೆ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ, ರಾಜ್ಯ ಚುನಾವಣಾ ಆಯೋಗವನ್ನ ದಯಮಾಡಿ ಅನುಭವ್ ಕುಮಾರ್ ಏನು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇತ್ತು, ಅವ್ರನ್ನ ದಯವಿಟ್ಟು ಹೊರಗೆ ಬೇರೆ ಚೇಂಜ್ ಮಾಡಿ ಒಬ್ಬ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ಒಳ್ಳೆ ಅಧಿಕಾರನ ಹಾಕಬೇಕು. ಪರಿಷ್ಕರಣೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು JDS ಪರವಾಗಿ ಒತ್ತಾಯ ಮಾಡ್ತೀವಿ. ಜೊತೆಗೆ ನಮ್ಮ ನಾಯಕರಾದ ಕೇಂದ್ರ ಸಚಿವರಾದ ಕುಮಾರಣ್ಣ ನೇತೃತ್ವದಲ್ಲಿ ನಾಳೆ ಇಲ್ಲ ನಾಳಿದ್ದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಭೇಟಿ ಮಾಡಿ ಅಲ್ಲಿ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಸರ್, ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅನ್ನೋದು ರಾಜಕೀಯ ಮತಪಟ್ಟಿ ಪರಿಷ್ಕರಣೆ ಆಗಿದೆ ಅಂತೇಳಿ ವಿಪಕ್ಷಗಳು ಗಂಭೀರ ಆರೋಪ ಮಾಡ್ತಿರ್ತಕ್ಕಂಥದ್ದು. ಕಣ್ಣು ಮುಂದೆ ಪಶ್ಚಿಮ ಬಂಗಾಳ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ಆಗಿದೆ ಅಂತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಆಮ್ ಆದ್ಮಿ ಪಾರ್ಟಿ ಕೇಂದ್ರ ಚುನಾವಣಾ ಆಯೋಗದ ಈ ಒಂದು ವಿಶೇಷ ಮತಪಟ್ಟಿ ಪರಿಷ್ಕರಣೆಯನ್ನು ತಾವು ನಂಬ್ತೀರಾ? ನೋಡಿ, SIR ಆಗಬೇಕು, ಕಾಲಕ್ಕೆ SIR ಆಗಬೇಕು. ಅದೇ SIRನ ಇಟ್ಕೊಂಡು, ಗುಮ್ಮವನ್ನು ಇಟ್ಕೊಂಡು ರಾಜಕೀಯ ಒಂದು ತಂತ್ರಗಾರಿಕೆ ಮಾಡ್ತಾರಲ್ಲ, ಅದನ್ನು ನಮ್ಮ ವಿರೋಧ. ಈಗ ಆಗಿರ್ತಕ್ಕಂಥದ್ದು ಹಾಗೆ 97 ಲಕ್ಷ ಮತದಾರರನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಟ್ಟರು. ಅದರಲ್ಲಿ ಹೌದು, ಕೋರ್ಟ್ಗೆ ಹೋಗ್ತಾ ಇದ್ದೀವಿ, ಕೋರ್ಟ್ಗೂ ಹೋಗಿದ್ದಾರೆ. ಆದರೆ ಅದರಲ್ಲಿ 27 ಲಕ್ಷ ಮತದಾರರು ಇನ್ನೂ ಬದುಕಿದೀವಿ ಅಂತ ಅಫಿಡವಿಟ್ ಹಾಕಿದ್ದಾರೆ. ಅದು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಅವರು ಅವಮಾನ ಮಾಡ್ತಾವ್ರು BJP ಅವರು. ಯಾಕೆಂದ್ರೆ ಅದು ಕೊಟ್ಟಿರೋದು ಅವ್ರಿಗೆ ಮಾಹಿತಿ ಇಲ್ವಾ? 27 ಲಕ್ಷ ಬದುಕಿದಾರಲ್ವಾ, ಅಫಿಡವಿಟ್ ಕೊಟ್ಟವ್ರಲ್ಲ, ಆದ್ರೂ ಚುನಾವಣೆ ಮಾಡಿದ್ರಲ್ಲ, ಗದ್ದಿಗೆ ಇರೋದ್ರಲ್ಲ. ಇವರಿಗೆ ಗದ್ದಿಗೆ ಮಾತ್ರ ಬೇಕು. ಜನರ ರಕ್ತದ ಮೇಲೆ, ಅವರ ಹೆಣಗಳ ಮೇಲೆ ಇವರು ಸಾಮ್ರಾಜ್ಯ ಕಟ್ಟಬೇಕೇ ಹೊರತು ಇವರು ನಿಜವಾದ ಸಾಮ್ರಾಜ್ಯ ಕಟ್ಟೋದಲ್ಲ. ಇಲ್ಲಿ ನೋಡಿ ಎಂತಹ ಬಂಡ್ರು ಅಂತ ಈ BJP ಅವರು ಮಲ್ಲೇಶ್ವರಮಲ್ಲಿ SIR
ನೋಡಿ SIR ಕಾಪಿ ಜೊತೆಗೆ ಮಲ್ಲೇಶ್ವರಂನ ಒಬ್ಬ ಶಾಸಕರು ಅವರ ಪಾಂಪ್ಲೆಟ್ ಹಂಚ್ತವ್ರೆ. ಪಾಂಪ್ಲೆಟ್ ಅಂತವ್ರೆ ಸ್ವಾಮಿ. ಇವರ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ಈ ಬಿಜೆಪಿ ಅವರು ಈ ದೇಶಕ್ಕೆ ಹಿಡಿದಿರ್ತಕ್ಕಂಥ ಶಾಪ. ಕಾಂಗ್ರೆಸ್ನವರು ಅಂತವ್ರೆ. ಹೌದು, ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಬಿಜೆಪಿ ಗೆದ್ದಿದ್ರು, ಕಾಂಗ್ರೆಸ್ ಬೆಂಬಲ ಆಗಿದ್ದಾರೆ. ಯಶವಂತಪುರದಲ್ಲೂ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಇವರು ಎರಡೂ ಸಹ ರಾಮನಗರದಲ್ಲೂ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಕ್ರಮ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕಳ್ಳರೆ. ಈ ಕಳ್ಳರನ್ನ ನಾವು ಹೊಡೆದು ಓಡಿಸ್ಬೇಕಾಗಿದೆ. SIR ಅಲ್ಲಿ ಯಾವುದೇ ಒಬ್ಬ ಮಾತಾಡಬೇಡಿ. ಕಳ್ಳರು ಅಂತ ಹೇಳಿದ್ರೆ ಅವರು ಪ್ರೂಫ್ ಕೇಳ್ತಾರೆ. ಕಳ್ತನ ಆಗಿದೆ, FIR ಆಗಿರೋದು ಕಳ್ತನ ಆಗಿರೋದು ಕೇಳ್ತಾರೆ. ಎಸ್ ಸರ್, ಈಗ ಅವ್ರು ನಿಮ್ಗೂ ಕಳ್ಳರು ಅಂದ್ಬಿಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಅವರು ಕಳ್ಳರು ಅಂತಾರೆ. ಎಸ್ ಸರ್. ಸರ್, ನಾನು ಇವರು ಇಷ್ಟೆಲ್ಲ ಅಬ್ದವ್ರು ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಒಂದೇ ಉತ್ತರ ಕೊಡ್ತೀನಿ. ಜಾಫರ್ ಏರಿಯಾ ಅಂತ ಇತ್ತು, 2,84,000 ಜನದ್ದು ಒಂದು ಮತಕ್ಷೇತ್ರ. ಅವರು ಫಾರ್ಮ್ ಎಲ್ಲ ಕೊಟ್ಟಿದ್ರು, ಕೇವಲ 4,000 ಫಾರ್ಮ್ ಬಂದಿದ್ದು. 2 ಲಕ್ಷ ಜನ ಎಲ್ಲೋದ್ರು? 2,80,000 ಜನ ಎಲ್ಲೋದ್ರು? ಯಾಕೆ ಕಿತ್ತಾಕಿದ್ರು? ಅವ್ರು ಬಾಂಗ್ಲಾದೇಶರು ಮುಸ್ಲಿಮರು ಅಂತ ಕಿತ್ತಾಕ್ಬಿಟ್ರು ಅಷ್ಟೇ. ಇವರು ಜಾಫರ್ ನಗರ ಮುಸ್ಲಿಂ ಜಾಸ್ತಿ ಕಿತ್ತಾಕ್ಬಿಟ್ರು. ಇವರು ಇವ್ರು ಗೆಲ್ಬೇಕು ಅಂದ್ರೆ ಬಾಂಗ್ಲಾದೇಶ ಬರುತ್ತೆ, ಪಾಕಿಸ್ತಾನ ಬರುತ್ತೆ. ಇವರು ಸೋಲ್ಬೇಕು ಅಂದ್ರೆ ಕಾಂಗ್ರೆಸ್ ಏನೋ ಹುನ್ನಾರ ಮಾಡ್ತು, ಆಮ್ ಆದ್ಮಿ ಹುನ್ನಾರ ಮಾಡ್ತು ಅಂತ ಹೇಳ್ತಾರೆ. SIR ಏನ್ ನಡೀತಾ ಇದೆ, ಅದು ನಡೀತಿರೋದು ಬಹಳ